ಇವತ್ತಿನ ವಿಶೇಷ ಸೀಸನ್ ಸ್ಪೆಷಲ್ ಹಿತಕಿದ ಅವರೆಬೇಳೆ ಸಾರು. ಸಾಮಾನ್ಯವಾಗಿ ಇದನ್ನ ಎಲ್ಲರೂ ಮನೇಲಿ ಮಾಡ್ತೀರಾ, ಆದರೆ ಇವತ್ತು ನನ್ನ ಶೈಲಿನಲ್ಲಿ ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಸಾರು ಮಾಡೋದಕ್ಕೆ ಮೊದಲು ಸ್ವಲ್ಪ ಸಾಮಗ್ರಿಗಳನ್ನ ಹುರ್ಕೋಬೇಕಾಗುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಗಸಗಸೆ, 1 ಇಂಚು ಚಕ್ಕೆ, 5ರಿಂದ 6 ಲವಂಗ ಇಷ್ಟನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಲೈಟಾಗಿ ಹುರಿದಿದೆ, ಘಮಘಮ ಅಂತ ಸುವಾಸನೆ ಬಂದಿದೆ ಅಂದಾಗ ಅದನ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಅದೇ ಪ್ಯಾನಿಗೆ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಇದರಲ್ಲಿ ಮತ್ತೆ ಸಾಮಗ್ರಿಗಳನ್ನ ಹುರ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ನಾವು ಈಗ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 8ರಿಂದ 9 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ಇಷ್ಟನ್ನು ಸಹ ನಾನು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದು ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇಲ್ಲಿ ನಾನು 2 ಟೊಮೆಟೊ ಹಣ್ಣನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಹುರಿದಾಗಿದೆ ಅಂದಾಗ ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸಾರಿನ ಪುಡಿ ಹೆಚ್ಚು ಕಡಿಮೆ ನಿಮ್ಮ ಸಾರಿನ ಪುಡಿ ತಕ್ಕಂತೆ ಸೇರಿಸ್ಕೊಳ್ಳಿ. ಹಾಗೆಯೇ ಅದೆಲ್ಲ ಲೈಟಾಗಿ ಹುರಿದಾಗಿದೆ ಅಂದಾಗ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಚೂರು, 1 ಹಿಡಿಯಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿನಲ್ಲೇ ಆ ಕಾಯಿ ಚೂರು ಹಾಗೆ ಕೊತ್ತಂಬರಿ ಎಲೆ ಬಾಡ್ಕೋಬೇಕು. ಈಗೆಲ್ಲ ಹುರಿದು ರೆಡಿಯಾಗಿದೆ. ಇದು ಆರಿದ ಮೇಲೆ ನೀರನ್ನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿದರೆ ಈ ಹಿತಕಿದ ಅವರೆಬೇಳೆ ಸಾರಿಗೆ ಮಸಾಲೆ ರೆಡಿಯಾಗಿದೆ. ಮೇನಾಗಿ ಬೇಕಾಗಿರೋದು ಇದನ್ನು ಸೈಡಿಗೆ ತೆಗೆದಿಡೋಣ. ಈಗ ಮತ್ತೊಂದು ಪಾತ್ರೆಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನಕಾಯಿನ ತುಂಡಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆನ ಒಗ್ಗರಣೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು 1 ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಬದನೆಕಾಯನ್ನು ಸೇರಿಸಿದ್ದೀನಿ. 1 ಆಲೂಗೆಡ್ಡೆ ಬದನೆಕಾಯಿನ ಸೇರಿಸಿ ಈ ಹಿತಕಿದ ಅವರೆಬೇಳೆ ಸಾರಿಗೆ ಬರೀ ಅವರೆಬೇಳೆ ಹಾಕೋ ಬದಲು ಈ ರೀತಿ ಆಲೂಗೆಡ್ಡೆ ಬದನೆಕಾಯಿನ ಹಾಕಿದರೆ ಸಾರು ತುಂಬಾ ರುಚಿಯಾಗಿ ಬರುತ್ತೆ. ಇವೆರಡು ತರಕಾರಿನೂ ಸ್ವಲ್ಪ ಲೈಟಾಗಿ ಬಾಡಿದೆ ಅಂದಾಗ ಇದಕ್ಕೆ ನಾವು ಹಿತಕಿದ ಹಸಿ ಅವರೆಬೇಳೆನ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ. ಎಷ್ಟು ಅಂತ ಕೇಳಿದರೆ ನಾನಿವತ್ತು 1 ಕಪ್ಪಿನಷ್ಟು ಅವರೆಬೇಳೆನ ತಗೊಂಡಿದ್ದೀನಿ. ಈಗ ಅವರೆಬೇಳೆನ ಹಾಕಿಬಿಟ್ಟು ಅದನ್ನು ಸಹ ನಾವು ಒಗ್ಗರಣೆಯಲ್ಲಿ ಲೈಟಾಗಿ ಬಾಡಿಸ್ಕೊಳ್ಳೋಣ. ಈ ಹಸಿ ಅವರೆಬೇಳೆನ ಈ ಒಗ್ಗರಣೆಯಲ್ಲಿ ಬಾಡಿಸ್ಬೇಕಾ ಅಂತಂದರೆ ಬಾಡಿಸಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸಾರು. ಹಾಗೆಯೇ ಬೇಗನೂ ಸಹ ಬೇಯುತ್ತೆ. ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಉಪ್ಪನ್ನು ಹಾಕಿ ಈ ಒಗ್ಗರಣೆ ಸಮೇತ ಈ ಕಾಳು, ಅವರೆಬೇಳೆ ಹಾಗೆಯೇ ಬದನೆಕಾಯಿ, ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಬೇಕಾಗುತ್ತೆ. ಮಸಾಲೆಗೆ ಹಾಕಿರೋಂಥ ಪದಾರ್ಥಗಳನ್ನ ಮೊದಲೇ ನಾವು ಹುರಿದಿರೋದ್ರಿಂದ ಮಸಾಲೆನ ಇಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ನಾವು ಸಾರಿಗೆ ಅಥವಾ ಸಾಂಬಾರಿಗೆ ಮಸಾಲೆ ರುಬ್ಬಿದಾಗ ಅದನ್ನ ಹುರ್ಕೊಳ್ತೀವಿ. ಆದರೆ ಇವಾಗ ಹುರಿದಿರೋಂಥ ಪದಾರ್ಥಗಳನ್ನ ರುಬ್ಬಿರೋದ್ರಿಂದ ಈ ಮಸಾಲೆನ ಹುರಿಯೋಂಥ ಅವಶ್ಯಕತೆ ಇಲ್ಲ. ಮಸಾಲೆ ಹಾಕಿದ ತಕ್ಷಣ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಯಾವ ಪದಾರ್ಥಗಳನ್ನು ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿರೋದ್ರಿಂದ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಖಾರ ಬೇಕು ಅಂದರೆ ಸ್ವಲ್ಪ ಸಾರಿನ ಪುಡಿನೂ ಸಹ ಈಗ ನೀವು ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ನಾವು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಕುದಿಸೋಣ. ಯಾಕೆಂದರೆ ಬೇಳೆನೂ ಸಹ ಎಲ್ಲ ಚೆನ್ನಾಗಿ ಖಾರ, ಉಪ್ಪು ಎಲ್ಲ ಹಿರ್ಕೋಬೇಕು. ತರಕಾರಿನೂ ಸಹ ಚೆನ್ನಾಗಿ ಖಾರ ಹಿರ್ಕೋಬೇಕಲ್ವ. ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಬೇಯಿಸಿದರೆ ಬೇಳೆನೂ ಪರ್ಫೆಕ್ಟಾಗಿ ಬೇಯುತ್ತೆ. ತರಕಾರಿನೂ ಸಹ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಬಿಡುತ್ತೆ. ತುಂಬಾ ಸುಲಭ ಈ ಹಿತಕಿದ ಅವರೆಬೇಳೆ ಸಾರು ಮಾಡೋದು. ಏನು ಅಂದರೆ ಬೇಳೆನ ಹಿದ್ಕೋದೇ ಒಂದು ಕೆಲಸ. ಆಮೇಲೆ ಒಂದು ಲೈಟಾಗಿ ಒಂದು ಮಸಾಲೆ ರುಬ್ಕೋಬೇಕು. ಆಮೇಲೆ ಬೇಳೆ, ತರಕಾರಿ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ ಸಾರು ರೆಡಿ. ಬೇಳೆ ತರಕಾರಿ ಸಾರು ಮಾಡೋದಕ್ಕಿಂತ ಈ ಹಿತಕಿದ ಅವರೆಬೇಳೆ ಸಾರು ಮಾಡೋದು ತುಂಬಾ ಸುಲಭ. ಏನು ಅಂದರೆ ಬೇಳೆ ಮಾತ್ರ ಹಿದ್ಕೋಬೇಕು. ಅದು ಅಂಗಡಿಲಿ ಅಂತಂದ್ರಂತೂ ಈ ಸಾರನ್ನು 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ಬೋದು. ಏನು ಅಂದರೆ ಮಸಾಲೆ ಒಂದು ರುಬ್ಕೋಬೇಕು ಕರೆಕ್ಟಾಗಿ ಅಷ್ಟೇ. ಮಸಾಲೆ ರುಬ್ಬಿದರೆ ಸಾರು ರೆಡಿ ಅಂತ. ಲಾಸ್ಟಿಗೆ ಕೊತ್ತಂಬರಿ ಎಲೆನ ಹಾಕಿದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಈಗ ನೋಡಿದರೆ ರುಚಿಯಾದಂಥ ಹಿತಕಿದ ಅವರೆಬೇಳೆ ಸಾರು ರೆಡಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ. ಅನ್ನ ಜೊತೆನೂ ಸೂಪರ್ ಆಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆ, ಇಡ್ಲಿ, ತಟ್ಟೆ ಇಡ್ಲಿಗಂತೂ A1 ಕಾಂಬಿನೇಷನ್. ಚಪಾತಿ, ರೊಟ್ಟಿಗೂ ಸಹ ಸೂಪರ್ ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.